ಅವು ಸಂಬಂಧಪಟ್ಟಂಗೆ ಒಂದಷ್ಟು ಛಾಯಾಚಿತ್ರ ಇದೆ ಅಂತೇಳಿ ನಾವು ಒಂದು ವರದಿಯೊಳಗೆ ಇಟ್ಟಿದ್ದೇವೆ. ಆಮೇಲೆ ಒಂದಷ್ಟು ಡಬಲ್ ಜಾಬ್ ಕಾರ್ಡ್ ಬಂದಿದ್ದಲ್ಲ, ಪಾಟೀಲ್ ಅಂತ ರೇಷನ್ ಕಾರ್ಡ್ ಒಳಗಡೆ ಪ್ರೇಮ ರೇಷನ್ ಕಾರ್ಡ್ ಇಟ್ಟೊಳಗಡೆ ಮಂದಿ ಏನಾಗ್ತದೆ ಅದಕ್ಕೆ ನಾವು ಟಿಕೆಟ್ ಆದಾಗ ಅವ್ರು ಹೊಸ ಸಾರಿಕಾ ಸತೀಶ್ ಪಾಟೀಲ್ ಅಂತ ಹೇಳಿ ಅವ್ರದ್ದು ರೇಷನ್ ಕಾರ್ಡ್ ನಂಬರ್ 14 ಇದ್ರೆ ಲಾಸ್ಟ್ ನಂಬರ್, ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ 7 ಆಯ್ತು. ಮತ್ತೆ ಮನೆ ಬಿಟ್ಟು ಹೋದಾಯ್ತಾರೆ ಅವ್ರ ಒಂದೊಂದು ಕೊಡ್ತಾರೆ, ನಾವು ಡಬಲ್ ಅದಂತ ಬರ್ಕೊಂಡ್ ಬರ್ತೀವಿ ಸರ್. ಇದ್ರಾಗ ಯಾರು ತಪ್ಪಿದ್ರೆ ಇದಿಲ್ಲ, ಅದು ನಾನು ಎಡಾಕಿದಷ್ಟೇ ವಾದ ಮಾಡಿದ್ದೀನಿ. ನೀವೇನು ಅಬ್ಸರ್ವ್ ಮಾಡ್ತೀರಾ ಅದನ್ನ ನೀವು ಹೇಳೋಕೆ ಅಧಿಕಾರ ಉಂಟ್ರಿ ಅವ್ರಿಗೆ ಈ ವಿಷಯದಲ್ಲಿ. ಬಟ್ ಎಡಾಕ್ಲಿ ಅದನ್ನ ಮಾತ್ರ ನಾನು ವಾದ ಮಾಡಿ, ನಾನು ಸುಮ್ಮನೆ ನೋಡ್ರಿ, ನಾನು ಸುಮ್ಮನೆ ಎಲ್ಲದಕ್ಕೂ ವಾದ ಮಾಡೋದಿಲ್ಲ. ನೀವು ಮಾಡ್ತೀರ ನಾನು ಹೇಳ್ತಿಲ್ಲ, ಸ್ವಲ್ಪ ಬೇಜಾರಾಗತ್ತೆ. ಯಾಕಂದ್ರೆ ತಾವು ಹೇಳ್ದಂಗೆ ನಾವೆಲ್ಲ ಅನುಕೂಲ ಮಾಡಿಕೊಟ್ಟು ಸ್ವಲ್ಪ ಬೇಜಾರಾಗತ್ತೆ. ಯಾರು ಸಾರಿಕಾ ಸತೀಶ್ ಆಯ್ತು ರೀ, ಓದು ಆಮೇಲೆ ಶಾಂತವ ಕಡೋಲ್ಕರ್ ಅಂತೇಳಿ ಅವ್ರದ್ದು ಒಂದು ಜಾಬ್ ಕಾರ್ಡ್ ಐತ್ರ, ಎರಡು ಜಾಬ್ ಕಾರ್ಡ್ ಒಂದೇ ರೇಷನ್ ಕಾರ್ಡ್ ಐತಿ. ಒಂದೇ ಕುಟುಂಬ ಅಂತೇಳಿ ತಾಯಿ ಮಗ ಇದ್ದಲ್ಲ, ಅವ್ರದ್ದು ಒಂದೇ ಹೆಸರಿದ್ದು 2 ಜಾಬ್ ಕಾರ್ಡ್ ಅಂತ ಹೇಳಿ ಅವು ಎರಡು ಇದ್ರೆ ಅವನ್ನ ಕ್ರಾಸ್ ಚೆಕ್ ಮಾಡಿ ಕೈ ಬಿಡ್ಬೇಕಂತಂದ್ರೆ ಅದ್ರೊಳಗೆ ಹೇಳಿದ್ರೆ, ಇಲ್ಲ ನನ್ನ ಮ್ಯಾಲ್ಗಡೆ ಕಳಿಸಿದ್ರೆ ಮ್ಯಾಲ್ಗಡೆ ಕಳಿಸ್ತೀವಿ. रेशन कार्ड एकच होतं 5 फक्त. आता त्या भोग्याचं भारी होतं लग्नामध्ये होत्या भोग्याला आपली सगळं भोग्या आहे त्यांची आईची त्याची त्याची बायकोची सगळं आहे आणि तो ऑर्डर ऑर्डर घे म्हणजे सगळं कागद वगैरे एवढं नंबर नव्हतं. आणि गुंतवणूकीचं काय सांगितलं की त्यांची हे आहे PDF आहे. आणि आता कसं आहे माहिती आहे, डबल आम्हाला परिस्थिती नाही, आम्ही आता काय नाही ರೇಷನ್ ಕಾರ್ಡ್ घेऊन करूया ಏನಿಲ್ಲ ರೀ. ನಮ್ದೇನಿಲ್ಲ, ಮಂದಿಗೆ ಏನು ಹೇಳಕತ್ತೀನಿ ಅಂದ್ರೆ ಟ್ಯಾಕ್ಸ್ ಬರ್ತಾರೆ, ಒಂದು ಸ್ವಲ್ಪ ಟ್ಯಾಕ್ಸ್ ತುಂಬಿ ನಿಮ್ಮ ಶಾಲೆಗಳನ್ನ ಎಲ್ಲ ಸ್ವಲ್ಪ ಅಭಿವೃದ್ಧಿ ಮಾಡೋಣ. ನಿಮ್ಮ ಸಹಕಾರ ಜೊತೆ ಎಲ್ಲ ಅಭಿವೃದ್ಧಿ ಮಾಡೋಣ. ನಿಮ್ಮ ಅಧ್ಯಕ್ಷರು ಚಲೋ ಇದ್ದಾರೆ, ಎಲ್ಲರೂ
ಆ ದೊಡ್ಡ ಬೈಲ್ದವರು ಟ್ಯಾಕ್ಸ್ ಚೆನ್ನಾಗಿ ತುಂಬ್ತಿದ್ದೀರಾ, ಬಾಕಿ ಇಲ್ಲ, ಅದಕ್ಕೆ ಎಲ್ರಿಗೂ ಒಂದು ಚಪ್ಪಾಳ. ದೊಡ್ಡ ಬೈಲ್ ಬಾಕಿ ಜಾಸ್ತಿ ಉಳ್ಕೊಂಡಿಲ್ರಿ, ಎಲ್ಲ ಅದು ನಾವು ತುಂಬ್ತೀವಿ, ಅದು ನಾವು ತುಂಬ್ತೀವಿ. 2-3 ವರ್ಷದ ಬಾಕಿ ಇದೆ. ಮತ್ತೆ ಅದು ತುಂಬ್ತಿರ್ತವ್ರೆ, ಅದು ತುಂಬಲೇಬೇಕು. ಆಡಿಟ್ ಫೀಸ್ಗಳನ್ನ ಯಾವತ್ತೂ ತುಂಬಲೇಬೇಕು, ಬಿಡಕ್ ಬರೋದೇ ಇಲ್ಲ. ಅದಕ್ಕೆ ಟೆಕ್ನಿಕಲ್ ರೊಕ್ಕ ಐತೆ ಅದ್ರಾಗೆ, ಅದನ್ನ ತುಂಬಿದ್ರೆ ನಾಳೆನೇ ಮಾಡೋಣ. ಅದೀಗ ಒಂದೇ ಸಲ 20,000 ಪೇಮೆಂಟ್ ಆಗೋದಿಲ್ಲ, ಹಾಫ್ ಒಂದು ಅಮೌಂಟ್ ಅಲ್ಲ, 3 ಹಂತದಲ್ಲಿ ಪೇಮೆಂಟ್ ಮಾಡಬೇಕಿಲ್ಲ. ಅಲ್ಲ ಅದನ್ನೆಲ್ಲ ಆಮೇಲೆ 5 ರೂಪಾಯಿ 10 ರೂಪಾಯಿ ತಂದ್ಮೇಲೆ ಸಿಸ್ಟಮ್ ಹಂಗಾಗೈತಿ. ನಾವು ನೋಡಿದ್ರೆ ಈಗ ಒಳ್ಳೆ 60,000 ಪೇಮೆಂಟ್ ಮಾಡಿ ಅದೇ ಆಯ್ತು. ಈ ವರ್ಷ ಬಂದು ಮೊನ್ನೆ 2-3 ತಿಂಗಳಾಯ್ತು. 1 ಲಕ್ಷ ರೂಪಾಯಿ ಇಟ್ಟಂದ್ರೆ 30% ಒಂದ್ಸಲ 30% ಆಗ್ತೈತಿ. ಸೆಕೆಂಡ್ GPS ಆದ್ಮೇಲೆ 60% ಆಗ್ತೈತಿ. ಫೈನಲ್ ಆದ್ಮೇಲೆ 90. ಒಂದೇ ನೆಕ್ಸ್ಟ್ ಇಯರ್ ನಿಮ್ಗೆ ಇದಕ್ಕೆ ಬರ್ತೈತಲ್ರಿ ಆಡಿಟ್ಗೆ, ಅವಾಗ ನಿಮ್ಗೆ ಗೊತ್ತಾಗ್ತೈತಿ. ಒಂದೇ ವೋಚರನ್ನ 3 ಬಿಲ್ ಮಾಡ್ತೀವಿ ನಾವು. ಎಕ್ಸಾಂಪಲ್ ಒಂದು 10,000 ಐತಂದ್ರೆ 10,000 ಐತಂದ್ರೆ 3,000 ಒಂದ್ಸಲ, 3,000 ಒಂದ್ಸಲ, ಉಳಿದ 4,000 ಒಂದ್ಸಲ. ಈಗ ಮುಂದಿನ ಸಲ ಸೋಷಿಯಲ್ ಆಡಿಟಿಗೆ ಬಂದಾಗ ಇದೆಲ್ಲ ಬರ್ತೈತ್ರಿ. ನಾವು ಒಂದೇ ಬಿಲ್ ಇಟ್ಟಿರ್ತೀವಿ, ವೋಚರ್ 3 ಜನರೇಟ್ ಆಗುತ್ತೆ. ಎಸ್ಟಿಮೇಟ್ ಅಮೌಂಟ್ ಮೇಲೆ ಇಲ್ಲಿವರೆಗೂ ಒಂದು ಏನು ನಾವು ಹಣಕಾಸು ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆ ಮತ್ತು ರಾಜ್ಯ ಹಣಕಾಸು ಯೋಜನೆ ಕಾಮಗಾರಿಗಳು ನೋಡಿದ್ದೀವಲ್ಲ, ಅದರಲ್ಲಿ ಏನಾದರೂ ಸಂಬಂಧಪಟ್ಟಾಗಿ ಚರ್ಚೆ ಮಾಡುವಂಥ ವಿಷಯ ಇದ್ದರೆ ಚರ್ಚೆ ಮಾಡಬೇಕಂತ ಹೇಳ್ಬೋದು ಸರ್. ಮಾತೇನು ಚರ್ಚೆ ಇಲ್ಲ ಅಂದರೆ ಮಾತುಗಳು ಮುಗಿಸ್ತಾ ಇರೋದು.